ಮಾಲ್ಗಳಿರಲಿ ಮಳಿಗೆಗಳಿರಲಿ ಕನ್ನಡ ಒಂದು ನಾಮಫಲಕವನ್ನ ಕಡ್ಡಾಯಗೊಳಿಸಿ ಎನ್ನುವಂತಹ ಆಗ್ರಹ ಕೂಗು ಹೋರಾಟ ಇವತ್ತು ನಡೀತಾ ಇದೆ. ಮಾಲ್ ಆಫ್ ಏಷ್ಯಾ ಮುಂದೆ ಭಾರಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಕರವೇ ಕಾರ್ಯಕರ್ತೆಯರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಮತ್ತು ಕಾರ್ಯಕರ್ತೆಯರ ನಡುವೆ ತಳ್ಳಾಟ, ನೂಕಾಟ, ವಾಗ್ವಾದ ಎಲ್ಲವೂ ಕೂಡ ನಡೆದಿದೆ. ಕಾರ್ಯಕರ್ತೆಯರನ್ನ ಒಬ್ಬೊಬ್ಬರನ್ನಾಗಿ ವಶಕ್ಕೆ ಪಡೆದುಕೊಂಡು ಕಂಟ್ರೋಲ್ಗೆ ತಗೊಳ್ಳುವಂತಹ ಪ್ರಯತ್ನವನ್ನ ಪೊಲೀಸರು ಮುಂದುವರೆಸಿದ್ದಾರೆ. ಇದು ಮಾಲ್ ಆಫ್ ಏಷ್ಯಾದ ಮುಂಭಾಗದ ದೃಶ್ಯ ನೀವು ನೋಡ್ತಾ ಇದ್ರಿ. ಮಹಿಳಾ ಕಾರ್ಯಕರ್ತೆಯರನ್ನೆಲ್ಲರೂ ಕೂಡ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಒಬ್ಬೊಬ್ಬರನ್ನಾಗಿ ವಶಕ್ಕೆ ಪಡ್ಕೊಳ್ಳೋ ಮೂಲಕವಾಗಿ ಪೊಲೀಸ್ ವ್ಯಾನ್ನಲ್ಲಿರಬಹುದು, ಆಟೋಗಳಲ್ಲಿರಬಹುದು, ಬಸ್ಗಳಲ್ಲಿರಬಹುದು ಕಾರ್ಯಕರ್ತರನ್ನೆಲ್ಲ ತುಂಬಿಕೊಂಡು ಹೋಗುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಹಿಳಾ ಕಾರ್ಯಕರ್ತೆಯೊಬ್ಬರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮ ತಾಯಿಯನ್ನ ಉಳಿಸಿ, ನಾಡಿನ ಜನ ಎಚ್ಚೆತ್ಕೊಳ್ಳಿ, ಈ ಮೂಲಕವಾಗಿ ಹೋರಾಟಕ್ಕೆ ಸಾಥ್ ಕೊಡಿ, ಆಗ ಮಾತ್ರ ನಮ್ಮ ತಾಯಿ ಕನ್ನಡಾಂಬೆ ಉಳಿಲಿಕ್ಕೆ ಸಾಧ್ಯ ಅನ್ನುವಂತಹ ಆಕ್ರೋಶವನ್ನ ಆಕೆ ವ್ಯಕ್ತಪಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಎಳ್ಕೊಂಡು ಹೋಗ್ಲಿಕ್ಕೆ ಮುಂದಾದಾಗ ತಳ್ಳಾಟ, ನೂಕಾಟ ಕೂಡ ಏರ್ಪಡ್ತು. ಎಲ್ಲರೂ ಅರೆಸ್ಟ್ ಮಾಡಿ ತುಂಬ್ತಾ ಇದಾರೆ. ಗಾಡಿ ಕೀ ಎಲ್ಲ ಕಿತ್ಕೊಂಡು ಗಾಡಿಗಳನ್ನ ಸೈಡ್ ಹಾಕ್ತಾವ್ರೆ. ಮತ್ತೆ ಹೊಡೆದು ಯಾಕೆ ಹೊಡಿಬೇಕು? ಹೊಡಿಯಕ್ಕೆ ಯಾರು ಅರೆಸ್ಟ್ ಮಾಡ್ಬೋದು? ಅರೆಸ್ಟ್ ಮಾಡ್ತಾರ ಮಾಡ್ಲಿ, ಕೇಸ್ ಹಾಕ್ತಾರ ಆಗ್ಲಿ. ಯಾಕೆ ಹೊಡಿಬೇಕು? ತಪ್ಪು ಮಾಡಿರೋದಾದ್ರೂ ಏನು? ಯಾಕೆ ಹೊಡಿಬೇಕು? ಸ್ಟ್ಯಾಂಡಿಂಗ್ ಇದೆ. ಸರ್ಕಾರದ ವೆಹಿಕಲ್ ತರಿಸಿ, ಸರ್ಕಾರಿ ವೆಹಿಕಲ್ ತರಿಸಿ.
ಕನ್ನಡ ನಾಮಫಲಕವನ್ನ ಹಾಕ್ತಾ ಇಲ್ಲ ಅಂತ ಇವತ್ತು ಅದನ್ನ ಖಂಡಿಸಿ ಕರವೇ ಬಣದ ಮಹಿಳಾ ಕಾರ್ಯಕರ್ತರು ರಸ್ತೆಗಿಳಿದಿದ್ರು. ಮಾಲ್ ಆಫ್ ಏಷ್ಯಾದ ಮುಂದೆ ಭಾರಿ ಹೈಡ್ರಾಮವೇ ಸೃಷ್ಟಿಯಾಯಿತು. ಮಹಿಳಾ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆಯೋ ಸಂದರ್ಭದಲ್ಲಿ ತಳ್ಳಾಟ ನೂಕಾಟ ನಡೀತು. ಪೊಲೀಸರು ನಮ್ಮನ್ನ ಹಲ್ಲೆ ನಡೆಸಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಕೆಲವರು ಹೇಳ್ತಾ ಇದ್ರು. ನಮ್ಮ ಮೇಲೆ ಕೇಸ್ ಹಾಕೊಳ್ಳಿ, ನಮ್ಮನ್ನ ಅರೆಸ್ಟ್ ಮಾಡಲಿ, ಆದ್ರೆ ನಮ್ಮನ್ನ ಥಳಿಸೋದಕ್ಕೆ ಅವರಿಗೆ ಅಧಿಕಾರ ಕೊಟ್ಟವರು ಯಾರು ಅನ್ನುವಂತಹ ಆಕ್ರೋಶವು ಕೂಡ ಅಲ್ಲಿ ವ್ಯಕ್ತವಾಯಿತು. ನೋಡ್ತಾ ಇದ್ರಿ, ಇಷ್ಟೆಲ್ಲ ಆದ್ರೂ ಕೂಡ ಯಾವೊಬ್ಬ ಮಾಲೀಕರು ಹೊರಗೆ ಬರ್ತಾ ಇಲ್ಲ, ತಮ್ಮಿಂದ ಆಗಿರೋ ತಪ್ಪನ್ನ ಸರಿಪಡಿಸ್ಕೊಳ್ತೀವಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಪೊಲೀಸರ ಮೂಲಕವಾಗಿ ಮಾಲ್ನವರಿಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ, ಆ ಮೂಲಕ ನಮ್ಮ ಹೋರಾಟವನ್ನ ಹತ್ತಿಕ್ಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೋರಾಟಗಾರರು ಕೂಗಿದ್ದಾರೆ.